ಓಕೆ, ಇವತ್ತು ನಾವು ಶಾಲೆ ಮನಪಾಠವನ್ನು ಸ್ಟಾರ್ಟ್ ಮಾಡುವ. ಇವತ್ತು ಡೈಲಿ ಇಂಗ್ಲಿಷ್ ಇದರ 1ರಿಂದ 10 ಸುಲಭವಾಗಿ ಡೇ 1 ಇವತ್ತು ಸ್ಟಾರ್ಟ್ ಮಾಡುವ. 10 ವಾಕ್ಯಗಳನ್ನು ಇವತ್ತು ಕಲಿತರೆ ಸಾಕು. ದಿನಕ್ಕೆ ಸ್ವಲ್ಪ 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 ಅಂದ್ರೆ ವಾಕ್ಯವನ್ನು ಕಲಿತು ನಾವು ಹೆಚ್ಚಿನ ವಾಕ್ಯಗಳಲ್ಲಿ ಫ್ಲೂಯೆಂಟ್ ಆಗಿ ಮಾತನಾಡಬಹುದು. ಸೊ ಮೊದಲೇ ಸ್ಟಾರ್ಟ್ ಮಾಡುವ. ಸುಲಭ ವಾಕ್ಯಗಳು ಇವತ್ತು ಡೇ 1 ನಲ್ಲಿ. ಹೆಲ್ಲೋ ಅಂದ್ರೆ ನಮಸ್ಕಾರ. ಹೆಲ್ಲೋ ಹೌ ಆರ್ ಯು. ಒಂದು ವಾಕ್ಯ ಮಾಡುವುದಾದ್ರೆ ಹೆಲ್ಲೋ ಹೌ ಆರ್ ಯು ಅಂತ ಹೇಳ್ತಾರೆ. ಸೊ ಇವತ್ತಿನ ಮೊದಲ ವಾಕ್ಯ ಏನಂದ್ರೆ ಹೆಲ್ಲೋ ಅಂದ್ರೆ ನಮಸ್ಕಾರ. ಈಗ ನಾವು ಹೇಳುವ ಒಂದು ವಾಕ್ಯ ಮಾಡುವುದಾದ್ರೆ ಹೆಲ್ಲೋ ಹೌ ಆರ್ ಯು. ಸೊ ನಾವು ಹೀಗೆ ಹೇಳ್ಬಹುದು, ಹೆಲ್ಲೋ ಅಂದ್ರೆ ನಮಸ್ಕಾರ. ಓಕೆ, ಸೊ ಮೊದಲನೇ ವಾಕ್ಯ ಆಯ್ತು, ನೆನಪಿಡಿ ಹೆಲ್ಲೋ. ಎರಡನೇ ವಾಕ್ಯ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದ್ರೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ನಿಮ್ಮ ಹೆಲ್ಪ್ಗೆ, ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು, ಇದರ ಅರ್ಥ. ಸೊ ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು. ನೀವು ಹೇಳಿ, ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು. ಮೂರನೇದಾಗಿ ಸಾರಿ. ಸಾರಿ ಅಂದ್ರೆ ಕ್ಷಮಿಸಿ. ಸಾರಿ, ಐ ಆಮ್ ಲೇಟ್. ನಾವೊಂದು ಆಫೀಸ್ಗೋ ಅಥವಾ ಸ್ಕೂಲ್ಗೆ ಹೋಗುವಾಗ ಲೇಟ್ ಆದ್ರೆ, ಅಥವಾ ಏನೋ ಒಂದು ಮೀಟಿಂಗ್ ಲೇಟ್ ಆದ್ರೆ ನಾವು ಹೇಳ್ತೇವೆ ಸಾರಿ, ಐ ಆಮ್ ಲೇಟ್. ಸೊ ಈ ತರ ಇದೆ. ಇನ್ನು ನಾಲ್ಕನೇದಾಗಿ ಪ್ಲೀಸ್ ಅಂದ್ರೆ ದಯವಿಟ್ಟು. ಪ್ಲೀಸ್ ಸಿಟ್ ಡೌನ್. ಈ ವಾಕ್ಯವನ್ನು ನಾವು ಹೇಳಿ, ಈಗ ಉದಾಹರಣೆಗೆ ಹೇಳಿದ್ವಿ ಪ್ಲೀಸ್, ಸಾರಿ, ಥ್ಯಾಂಕ್ ಯು, ಇದೆಲ್ಲರಿಗೂ ಗೊತ್ತು. ಬಟ್ ನಾವು ವಾಕ್ಯ ಮಾಡುದಾದ್ರೆ ಇಂಪಾರ್ಟೆಂಟ್ ಏನ್ ನೋಡ್ಬೇಕಂದ್ರೆ, ನಾವು ವಾಕ್ಯವನ್ನು ಬಾಯಿಯಿಂದ ಹೇಳ್ಬೇಕಾಗ್ತದೆ. ಸೊ ಪ್ಲೀಸ್ ಅಂದ್ರೆ ದಯವಿಟ್ಟು. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್ ಈ ತರ ಹೇಳ್ತಾರೆ. ಸೊ ಪ್ಲೀಸ್ ಸಿಟ್ ಡೌನ್ ವೆರಿ ಇಂಪಾರ್ಟೆಂಟ್. ನಾವು ಗಮನ ಕೊಡ್ಬೇಕಾಗುತ್ತೆ ವಾಕ್ಯ ಮಾಡ್ಲಿಕ್ಕೆ. ಸೊ ಪ್ಲೀಸ್ ಸಿಟ್ ಡೌನ್ ಹೇಳಿ ಇನ್ನೊಂದ್ಸಲ. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್ ಈ ತರ. ಇನ್ನು 5ನೇ ವಾಕ್ಯ ನೋಡುವ. ಎಸ್. ಎಸ್. ಸೊ ಎಸ್ ಅಂದ್ರೆ ಎಸ್ ಐ ನೋ. ಎಸ್ ನನಗೆ ಗೊತ್ತು. ಐ ನೋ ಅಂದ್ರೆ ಎಸ್ ನನಗೆ ಗೊತ್ತು. ಎಸ್ ಅಂದ್ರೆ ಹೌದು. ಸೊ ನಾವಿಲ್ಲಿ ಇಂಪಾರ್ಟೆಂಟ್ ಗಮನ ಕೊಡ್ಬೇಕಿದೆ ಯಾವುದು ವಾಕ್ಯ. ಎಸ್ ಐ ನೋ. ಎಸ್ ಐ ವಿಲ್ ಡೂ. ಈ ತರ ಎಸ್ ನಾವು ಮಾಡ್ತೇನೆ ಆ ತರ ಇರ್ತದೆ. ಎಸ್ ಇವತ್ತು ನಾವು ಕಲೀರಿ ಎಸ್ ಐ ನೋ. ಉದಾಹರಣೆಗೆ ಯಾರಾದ್ರೂ ಕೇಳಿದ್ರೆ ನಿನಗೆ ಅಡಿಗೆ ಮಾಡಲು ಬರ್ತದ, ಎಸ್ ಐ ನೋ ಈ ತರ ಹೇಳ್ಬೋದು. ಕಮ್ ಬನ್ನಿ ಅಥವಾ ಬಾ ಈ ತರ ಆಗ್ತದೆ. ಅದಕ್ಕೆ ನಾವು ವಾಕ್ಯ ಮಾಡುದಾದ್ರೆ ಕಮ್ ಹಿಯರ್. ಕಮ್ ಹಿಯರ್ ಇಲ್ಲಿಗೆ ಬಾ ಅಂತ ಆಗ್ತದೆ. ಸೊ ನೆನಪಿಡಿ, ಕಮ್ ಹಿಯರ್. ಕಮ್ ಅಂದ್ರೆ ಬನ್ನಿ. ಇನ್ನು 8ನೇ ವಾಕ್ಯ ನೋಡುವ. ಗೋ. ಗೋ ಅಂದ್ರೆ ಹೋಗಿ, ಹೋಗು ಈ ತರ ಆಗ್ತದೆ. ಸೊ ಗೋ ಟು ಸ್ಕೂಲ್. ನಾವು ವಾಕ್ಯದ ಗಮನ ಕೊಡಬೇಕಾದ್ರೆ ಒಂದು ಮಾಡ್ಬೇಕಾದ್ರೆ ವಾಕ್ಯ ಗೋ ಟು ಸ್ಕೂಲ್. ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಆಗ್ತದೆ. ಗೋ ಅದು ಗೋ ಗೋನ್ ಗೋಯಿಂಗ್ ಈ ತರ ಇರ್ತದೆ. ಗೋ ಗೋಯಿಂಗ್ ಗಾನ್. ಸೊ ಗೋ ಟು ಸ್ಕೂಲ್ 8ನೇದು. ಇನ್ನು 9ನೇದು ನೋಡುವ. ಈಟ್. ಈಟ್. ಈಟ್ ಅಂದ್ರೆ ತಿನ್ನಿ, ತಿನ್ನು ಆ ತರ ಆಗ್ತದೆ. ಸೊ ಇದು ವಾಕ್ಯ ಏನು ಮಾಡಬಹುದಾದ್ರೆ, ವಾಕ್ಯ ಏನಂದ್ರೆ ಈಟ್ ಯುವರ್ ಫುಡ್. ಈಟ್ ಯುವರ್ ಫುಡ್. ನಿನ್ನ ಆಹಾರವನ್ನು ತಿನ್ನು ಈ ತರ ಆಗ್ತದೆ. ಆಹಾರ ತಿನ್ನು. ಈಟ್ ಅಂದ್ರೆ ತಿನ್ನಿ, ತಿನ್ನು ಈ ತರ. 10ನೇದಾಗಿ ಡ್ರಿಂಕ್ ಅಂದ್ರೆ ಕುಡಿಯುವುದು, ಕುಡಿಯಿರಿ. ವಾಕ್ಯ ಮಾಡುದಾದ್ರೆ ಡ್ರಿಂಕ್ ವಾಟರ್. ಸೇ ಡ್ರಿಂಕ್ ಅಂದ್ರೆ ಕುಡಿ. ಡ್ರಿಂಕ್ ವಾಟರ್. ವಾಟರ್ ಅನ್ನು, ನೀರನ್ನು ಕುಡಿ. ಸೊ ಈಗ ನಾವು ಮೇಲಿದ್ದು ಪ್ರಾಕ್ಟೀಸ್ ಮಾಡುವ, ಒಂದೊಂದೇ ಸಲ ನೋಡುವ. ಸೊ ಏನು ಹೇಳಿ ನೋಡುವ. ನೋಡಿ ಇಲ್ಲಿ ಹೆಲೋ. ಹೆಲೋಗೆ ಒಂದು ವಾಕ್ಯ ನೀವು ಹೇಳಿ ಹೇಗಂತ. ಇಲ್ಲಿದೆಲ್ಲ ಹೆಲೋ ಹೌ ಆರ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ಸೊ ಇದನ್ನು ನಾವು ನೆನಪಿಡ್ಬೇಕು. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ಸಾರಿ. ಸಾರಿ, ಐ ಆಮ್ ಲೇಟ್. ಸೊ ಪ್ಲೀಸ್ ಇದಕ್ಕೆ ಒಂದು ವಾಕ್ಯ ಮಾಡೋದಾದ್ರೆ ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಗೋ ದೇರ್. ಪ್ಲೀಸ್ ಕಮ್ ಹಿಯರ್ ಈ ತರ ಇರ್ತದೆ. ಎಸ್. ಎಸ್ ಐ ನೋ. ಎಸ್
ಐ ನೋ ಈ ತರ. ನೋ ನೋ ನಾಟ್ ನಾವ್. ನೋ ಅಂದ್ರೆ ನಾಟ್ ನಾವ್, ಇಲ್ಲ, ನಾಟ್ ನಾವ್ ಈಗ ಇಲ್ಲ. ಕಮ್ ಕಮ್ ಹಿಯರ್ ಹೇಳು, ಕಮ್ ಹಿಯರ್. ಗೋ ಟು ಸ್ಕೂಲ್. ಈಟ್ ಯುವರ್ ಫುಡ್. ಡ್ರಿಂಕ್ ವಾಟರ್. ಸೊ ನೋಡಿ, ಇದಿಷ್ಟು 10 ವಾಕ್ಯಗಳು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇದನ್ನೇ ರಿಪೀಟ್ ಮಾಡಿ ಇದೇ ವರ್ಡ್ಸ್ ಅನ್ನು ಬೇರೆ ವಾಕ್ಯದಲ್ಲಿ ಯೂಸ್ ಮಾಡುದು ನೋಡುವ. ಅಂದ್ರೆ ಇವತ್ತು ಒಂದೊಂದು ವಾಕ್ಯವನ್ನು ನೋಡಿದ್ದೇವೆ, ಇದೇ ವರ್ಡ್ ಇರದೇ ಇರಲಿ, ಹೆಲೋ, ಥ್ಯಾಂಕ್ ಯು, ಈ ತರ, ಆದರೆ ವರ್ಡ್ಸ್ ಬೇರೆ ನೋಡುವ. ಮತ್ತೆ ಮುಂದಿನದು ಪಾಠ ನೋಡೋದು. ಓಕೆ, ಧನ್ಯವಾದಗಳು ವಿಡಿಯೋ